ಭಾರತ ಶಿಲ್ಪಕಲೆಯ ತವರೂರು, ಕರಾವಳಿ ಜಿಲ್ಲೆ ದೇವಾಲಯಗಳ ತೊಟ್ಟಿಲು ಎಂದು ಕರೆಸಿಕೊಂಡಿದೆ. ಈ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪರಂಪರೆಗೆ ವಿಶ್ವಕರ್ಮ ಸಮಾಜದ ಕೊಡುಗೆ ಅನನ್ಯವಾಗಿದೆ. ಇಡಗುಂಜಿಯ ಗಂಗಾಧರ್ ಆಚಾರ್ಯ ಅವರು ರಥ ನಿರ್ಮಾಣದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಪಡೆದವರು. ಇವರು ತಯಾರಿಸಿದ ರಥಗಳು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹಲವು ರಾಜ್ಯಗಳಲ್ಲಿ ಇವೆ. ಇವರ ಗರಡಿಯಲ್ಲಿ ಪಳಗಿದ ವಿನಾಯಕ್ ಆಚಾರ್ಯ ರಥ ನಿರ್ಮಾಣ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇಡಗುಂಜಿಯ ರಥಶಿಲ್ಪಿ ಗಂಗಾಧರ್ ಆಚಾರ್ಯ ಅವರಿಗೆ ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಸಂಬಾಪುರ ಗ್ರಾಮಸ್ಥರು ರಥ ನಿರ್ಮಿಸಿಕೊಡುವಂತೆ ಹೇಳಿದರು. ಆಚಾರ್ಯ ಅವರಿಗೆ ಕೆಲಸದ ಒತ್ತಡ ಇರುವುದರಿಂದ ತಮ್ಮ ಗರಡಿಯಲ್ಲಿ ಸುಮಾರು 10 ವರ್ಷ ಉತ್ತಮ ಕೆಲಸ ಮಾಡಿ ಈಗ ತಮ್ಮ ಮಾಲೀಕತ್ವದಲ್ಲಿ ಅನೇಕ ರಥ ನಿರ್ಮಿಸಿ ಸೈ ಎನಿಸಿಕೊಂಡಿರುವ ವಿನಾಯಕ್ ಆಚಾರ್ಯ ಅವರಿಗೆ ಈ ರಥ ನಿರ್ಮಿಸುವಂತೆ ಹೇಳಿದರು. ತಮ್ಮ ಮೊದಲ ಗುರುಗಳು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿ ಗುರುಗಳಿಗೆ ಮತ್ತು ಸಂಬಾಪುರ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂದು ಶುಕ್ರವಾರ ನೂತನ ರಥಕ್ಕೆ ಪೂಜೆ ಸಲ್ಲಿಸಿ ಸಂಬಾಪುರ ಗ್ರಾಮಕ್ಕೆ ಕಳುಹಿಸಲಾಯಿತು. ವೃತ್ತಿ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿ ರಥ ನಿರ್ಮಾಣದಲ್ಲಿ ಚಾಪು ಮೂಡಿಸಿದ ಬಳ್ಕೂರ್ ಆಚಾರ್ಯ ಕುಟುಂಬವು ಜಿಲ್ಲೆಯಲ್ಲಿಯೇ ಪ್ರಸಿದ್ಧವಾಗಿದೆ. ಹೊನ್ನಾವರ ತಾಲೂಕಿನ ಬಳ್ಕೂರ್ ತಲ್ಗೋಡ್ ಗಜಾನನ್ ಆಚಾರ್ಯ ಅವರ ಪುತ್ರ ವಿನಾಯಕ್ ಆಚಾರ್ಯ ರಥ ಮತ್ತು ಪಲ್ಲಕ್ಕಿ ನಿರ್ಮಾಣ ಮಾಡಿದ್ದಾರೆ. ವಿನಾಯಕ್ ಆಚಾರ್ಯ ಇವರು ತಮ್ಮ ಬಾಲ್ಯದಲ್ಲಿಯೇ ತಮ್ಮ ತಂದೆಯ ಒಟ್ಟಿಗೆ ಕೆಲಸ ಮಾಡುತ್ತಾ ಶಿಲ್ಪಕಲೆಯ ಬಗ್ಗೆ ಆಸಕ್ತಿ ಹೊಂದಿ ನಂತರ ಇಡಗುಂಜಿಯ ರಥಶಿಲ್ಪಿ ಗಂಗಾಧರ್ ಆಚಾರ್ಯ ಅವರ ಬಳಿ 10 ವರ್ಷ ಸಹಾಯಕರಾಗಿ ಕೆಲಸ ನಿರ್ವಹಿಸಿ ರಥ ಮತ್ತು ಪಲ್ಲಕ್ಕಿ ದ್ವಾರ ಮಂಟಪ, ಮೂರ್ತಿ ತಯಾರಿಕೆ ಸೇರಿದಂತೆ ಎಲ್ಲಾ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇವರು ಕಳೆದ ಹಲವು ವರ್ಷಗಳಿಂದ ತಾಲೂಕಿನ ಮಂಕಿ ಮಾವಿನಕಟ್ಟೆ ಸಮೀಪ ವಿಶ್ವಕರ್ಮ ವರ್ಕ್ ಶಾಪ್ ಆರಂಭಿಸಿ ತಮ್ಮ ಕನಸಾದ ಪುಷ್ಪರಥ ಮತ್ತು ಪಲ್ಲಕ್ಕಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಇವರು ಈಗಾಗಲೇ 2 ರಥ ನಿರ್ಮಾಣ, ಅನೇಕ ಪಲ್ಲಕ್ಕಿ ನಿರ್ಮಿಸಿಕೊಟ್ಟಿದ್ದಾರೆ. ಇಂದು ಶುಕ್ರವಾರ ವರ್ಕ್ಶಾಪ್ನಲ್ಲಿ ಪೂಜೆ ಸಲ್ಲಿಸುವ ಮೂಲಕ ದುರ್ಗಾದೇವಿ ದೇವಸ್ಥಾನ ಸಂಬಾಪುರ ಗದಗ್ ಜಿಲ್ಲೆಯವರಿಗೆ ಹಸ್ತಾಂತರಿಸಿದರು. ಸಾಮಾನ್ಯವಾಗಿ ಕೃಷಿ ಸಲಕರಣೆಗಳಿಂದ ಹಿಡಿದು ಹಬ್ಬ ಹರಿದಿನಗಳಂದು ಎಳೆಯಲಾಗುವ ರಥಗಳು, ದೇವರ ವಿಗ್ರಹಗಳಿಂದ ಹಿಡಿದು ಅಲಂಕಾರಿಕ ವಸ್ತುಗಳವರೆಗೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ಮಿಸುವ ಇವರ ಅದ್ಭುತ ಕಲೆಗೆ ಮೆಚ್ಚಲೇಬೇಕು. ರಥಗಳು, ಪಲ್ಲಕ್ಕಿಗಳು, ದೇವರ ವಿಗ್ರಹಗಳು, ಗುಡಿಗೋಪುರಗಳನ್ನು ನಿರ್ಮಿಸುತ್ತಾ ಯಂತ್ರಗಳಿಲ್ಲದ ಕಾಲದಲ್ಲಿ ದೈಹಿಕ ಶ್ರಮ ಹಾಕಿ ತಯಾರಿಸುತ್ತಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಪಮಟ್ಟಿಗೆ ಯಂತ್ರೋಪಕರಣಗಳು ವೃತ್ತಿಯಲ್ಲಿ ಬಳಕೆಯಾಗುತ್ತಿದ್ದರೂ ಹೆಚ್ಚಾಗಿ ದೈಹಿಕ ಶ್ರಮವೇ ಸಮುದಾಯದ ವೃತ್ತಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ. ಮೊದಲೆಲ್ಲ 1 ವರ್ಷದಿಂದ 2 ವರ್ಷಗಳವರೆಗೆ ಒಂದು ರಥ ನಿರ್ಮಿಸಲು ತೆಗೆದುಕೊಳ್ಳುತ್ತಿದ್ದ ಇವರು ಇಂದು ಯಂತ್ರಗಳ ಅಲ್ಪ ಬಳಕೆಯಿಂದ 8 ರಿಂದ 9 ತಿಂಗಳಲ್ಲಿ ತಯಾರಿಸುತ್ತಿದ್ದಾರೆ. ಸಾಗವಾನಿ, ಕರಿಮತ್ತಿಯಂತಹ ಕಟ್ಟಿಗೆಗಳ ಲಭ್ಯತೆ ಕಡಿಮೆಯಾಗಿದ್ದು ಬೆಲೆಯು ಗಗನಮುಖಿಯಾಗಿದೆ. ಸಿಗುವ ಲಾಭ ಅತ್ಯಲ್ಪವಾಗುತ್ತಾ ಸಾಗಿದ್ದು ಸಮುದಾಯದ ಯುವಕರು ವೃತ್ತಿಯಿಂದ ವಿಮುಖರಾಗುತ್ತಿದ್ದಾರೆ. ಮುಂದಿನ ತಲೆಮಾರುಗಳಿಗೆ ವೃತ್ತಿಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ರಥಶಿಲ್ಪಿ ಗಂಗಾಧರ್ ಆಚಾರ್ಯ ಮಾತನಾಡಿ, ನಮ್ಮಲ್ಲಿ ಜಾಗದ ಅಭಾವ ಇರುವುದರಿಂದ ವಿನಾಯಕನಿಗೆ ನೀನು ಇಲ್ಲೇ ತಯಾರು ಮಾಡುವಂತೆ ಹೇಳಿದ್ದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡಿದ್ದಾನೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ಷೇತ್ರದಿಂದ ಒಂದು 41 ರಥ ರೆಡಿ ಮಾಡಿದ್ದೀವಿ. ಮಾಡೋದ್ರ ಪೈಕಿಯಲ್ಲಿ ಇದು ಒಂದಾಗಿರ್ತದೆ. ಇವನು ನಮ್ಮಲ್ಲಿ ಅಲ್ಲಿ ಜಾಗದ ಅಭಾವ ತುಂಬ ಇರೋದರಿಂದ ಇಲ್ಲಿ ಮಾಡಲಿಕ್ಕೆ ನಾವು ಇವನಿಗೆ ಪ್ರೇರಣೆ ಮಾಡಾಯಿತು. ಕಾರಣ ಏನು ಕೇಳಿದ್ರೆ, ತುಂಬ ವಿಶಾಲವಾದ ಜಾಗ ಇದೆ ಮತ್ತು ಇಲ್ಲಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ಮತ್ತು ಕೆಲಸದ ಬಗ್ಗೂ ಅವನಿಗೆ ಸಂಪೂರ್ಣ ಗೊತ್ತಿದೆ. ಹಾಗಾಗಿ ಈ ರಥವನ್ನು ಮಾಡಲಿಕ್ಕೆ ವಿನಾಯಕನಿಗೆ ನಾವು ಕೊಟ್ಟಾಗಿತ್ತು. ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾನೆ. ಇದರ ಮತ್ತು ಕಾರ್ಯಕ್ರಮಗಳಿದೆ ಇದ್ದರೂ ಸಹ ಕ್ಷೇತ್ರದಲ್ಲಿ ಹೋಗಿ ಮಾಡೋದು ಹೇಳೋದ್ರ ಬಗ್ಗೆ ನಾವು ತೀರ್ಮಾನ ಮಾಡೋದು. ರಥ ಯಜಮಾನರಿಗೂ ಸಹ ಎಲ್ಲ ಖುಷಿಯಾಗಿದೆ ಅಲ್ರಿ. ಹಾಗಾಗಿ ಹೀಗೆ ಬೇಡ್ಕೊಳ್ಳೋದೇನು ಕೇಳಿದ್ರೆ, ಕ್ಷೇತ್ರಕ್ಕೆ ಹೋಗಿ ಮುಟ್ಟಬೇಕಾಗುತ್ತೆ. ಯಾವುದೋ ತೊಂದರೆ ವಿಘ್ನಾದಿಗಳು ಏನು ಬರದಾಗಿದ್ದ ಹಾಗೆ ಭಗವಂತನ ಅನುಗ್ರಹ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ದೇವಿಯಲ್ಲಿ ಗದಗ್ ಜಿಲ್ಲೆಯ ಸಂಬಾಪುರ ಗ್ರಾಮದ ಮುಖ್ಯಸ್ಥರು ಮಾತನಾಡಿ, ಎಚ್.ಕೆ. ಪಾಟೀಲ್ ಅವರ ಅನುದಾನ ಮತ್ತು ನಮ್ಮೂರ ಗ್ರಾಮಸ್ಥರ ಹಣದಿಂದ ದೇವಿಗೆ ರಥ ಮಾಡಲು ಕೊಟ್ಟಿದ್ದೇವೆ. ಇಂದು ನಾವು ಇಲ್ಲಿಂದ ತೆಗೆದುಕೊಂಡು ಹೋಗಲು ಬಂದಿದ್ದೇವೆ. ಉತ್ತಮವಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಎಂದರು. ಗದಗ್ ಜಿಲ್ಲಾ ಸಾಯ್ಕಿನ್ ಸಂಬಾಪುರ ದುರ್ಗಾದೇವಿಯ ಈ ರಥವನ್ನು ಈ ಇಡಗುಂಜಿಯಲ್ಲಿ ನಾವು ನಿರ್ಮಾಣ ಮಾಡಿಸಿದ್ದು. ಇದನ್ನು ಇವತ್ತು ಒಯ್ಯಲಿಕ್ಕೆ ಬಂದಿದ್ದೇವೆ. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ಹಿರಿಯರಿಗೂ ಮತ್ತು ಇದಕ್ಕಂತ ಕೊಟ್ಟಂಥ ದಾನಿಗಳಿಗೂ ಇದು
ನಮಗೆ ಇದನ್ನು ಮಾಡಲಿಕ್ಕೆ ಇಲ್ಲೇ ಪ್ರೋತ್ಸಾಹ ಕೊಟ್ಟ ನಮ್ಮ ಹುಲಕೋಟಿ HK ಪಾಟೀಲ್ರ ಅವರ ಅನುದಾನದಲ್ಲಿ ಮತ್ತು ನಮ್ಮ ಕೈ ದುಡ್ಡಿನಲ್ಲಿ ಇದನ್ನು ನಿರ್ಮಾಣ ನಾವು ಮಾಡಲಿಕ್ಕೆ ಇವರಿಗೆ ಕೊಟ್ಟಿದ್ವಿ. ಅವ್ರ ಸಲಹೆಯಿಂದ ನಾವು ಇದನ್ನು ಒಯ್ಯಲಿಕ್ಕೆ ಪ್ರಾರಂಭ ಮಾಡುತ್ತಿದ್ದೇವೆ. ಯಾವ ದೇವಸ್ಥಾನ? ದುರ್ಗಾದೇವಿ ದೇವಸ್ಥಾನ.